ಹೆಲೋ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ವೈದೇಹಿ, ಅಮೃತ ಸ್ಪರ್ಶ ಆಯುರ್ವೇದ ಹೆಲ್ತ್ ಕೇರಿಂದ ಮಾತಾಡ್ತಿದ್ದೀನಿ. ನಾನು ಇವತ್ತು ಪತ್ರಪೊಟ್ಟಲಿಯ ಸ್ವೇದದ ಬಗ್ಗೆ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪತ್ರಪೊಟ್ಟಲಿ ಸ್ವೇದ ಅನ್ನೋದು ನಮ್ಮ ಆಯುರ್ವೇದದ ಸ್ವೇದ ಕರ್ಮದ ಚಿಕಿತ್ಸೆಯಲ್ಲಿ ಒಂದಾಗಿದೆ. ಪತ್ರಪೊಟ್ಟಲಿಯನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಮತ್ತು ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ನಂಗೆ ಸುಮಾರು ಜನ ಕೇಳ್ತಾ ಇರ್ತೀರ, ಮೇಡಮ್ ಈ ಪೊಟ್ಲಿಯಲ್ಲಿ ಏನಿರುತ್ತೆ ಅಂತ. ನೀವಿಲ್ಲಿ ನೋಡ್ಬೋದು, ಇದರಲ್ಲಿ ವಾತನಾಶಕ ಗಿಡಮೂಲಿಕೆಗಳಾದಂತಹ ಅರ್ಕ, ಏರಂಡ, ದತೂರ, ಜಂಬೀರ, ನಾರಿಕೆಲೆ ಹೀಗೆ ಮುಂತಾದ ವಾತನಾಶಕ ಔಷಧಿಗಳನ್ನು ಹಾಕಿ ನಾವು ಈ ಪೊಟ್ಲಿಯನ್ನು ತಯಾರು ಮಾಡ್ತೀವಿ. ಹಾಗಾದರೆ ಈ ಪತ್ರಪೊಟ್ಟಲಿ ಸ್ವೇದ ಹೇಗೆ ಉಪಕಾರಿಯಾಗುತ್ತೆ ಅಂದರೆ, ಯಾರಲ್ಲಿ ಈ ಸ್ನಾಯು ಸೆಳೆತ, ಬೆನ್ನು ನೋವು, ಮಸಲ್ ಸ್ಟಿಫ್ನೆಸ್, ಸಂಧಿವಾತ, ಅಸ್ಥಿ ಸಂಧಿ ಮಧ್ಯ ನೋವು ಅಥವಾ ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಏನು ಕರಿತೀವಿ, ಇವರಲ್ಲಿ ಸ್ವೆಲ್ಲಿಂಗ್ ಮತ್ತು ಪೇನ್ ತುಂಬ ಇರುತ್ತೆ. ಇದನ್ನು ಕಡಿಮೆ ಮಾಡುವಂಥ ಕೆಲಸ ಈ ಪಕ್ಷಾಘಾತ ಅಥವಾ ಪ್ಯಾರಲಿಸಿಸ್ ಪೇಷಂಟ್ ಅಂತ ಏನು ಕರಿತೀವಿ, ಅವ್ರ ಹತ್ರ ಮಸಲ್ ಸ್ಟಿಫ್ನೆಸ್ ಇರುತ್ತೆ. ಈ ಪತ್ರಪೊಟ್ಟಲಿ ಸ್ವೇದ ಮಾಡೋದ್ರಿಂದ ಅಲ್ಲಿ ರಕ್ತ ಸಂಚಾರ ಹೆಚ್ಚಿಗೆ ಮಾಡಿ ಮಸಲ್ ಸ್ಟಿಫ್ನೆಸ್ ಕಡಿಮೆ ಮಾಡೋದಲ್ಲದೆ ಅಲ್ಲಿನ ಮಸಲ್ಗೆ ಬಲವನ್ನು ಕೊಡುವಂಥ ಕಾರ್ಯ ಪತ್ರಪೊಟ್ಟಲಿ ಸ್ವೇದ ಮಾಡೋದು. ನಿಮ್ಮಲ್ಲಿ ಯಾರಾದರೂ ಈ ಸಂಧಿವಾತ ಅಥವಾ ಅರ್ಥ್ರೈಟಿಸ್, ಸ್ನಾಯು ಸೆಳೆತ, ಪಕ್ಷಾಘಾತ ಅಥವಾ ಪ್ಯಾರಲೈಸಿಸ್ ಅಂತ ಏನು ಕರಿತೀವಿ ಇದರಿಂದ ಬಳಲ್ತಾ ಇದ್ದರೆ ಈ ಪತ್ರಪೊಟ್ಟಲಿ ಸ್ವೇದವು ಒಳ್ಳೆ ಪರಿಹಾರ ಅಂತ ಹೇಳ್ತೀನಿ. ಈ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಸಂಪರ್ಕಿಸಿ ಅಮೃತ ಸ್ಪರ್ಶ ಆಯುರ್ವೇದ ಹೆಲ್ತ್ ಕೇರ್, ನಾರಾಯಣ ಎನ್ಕ್ಲೇವ್, ಬಿಹೈಂಡ್ ಮತ್ಲೆಸ್, SVP ಸರ್ಕಲ್, ಕಲಬುರಗಿ.